ಇವತ್ತೆ ಸಾಮಾನು ಹೋಗ್ತೇವೆ. ಗೋಬಿ ಮಾಡ್ತೀರಂತೆ ಮನೆದೆಲ್ಲ. ಬಂದದ 3 ಸಾಮಾನಿಗೆ ಸಿಕ್ಕದ 4 ಸಾಮಾನು. ಗೈಸ್ ಬೆಳಗ್ಗೆ ನಮ್ಮನೆ ಹಳ್ಳಿ ನೋಡಿ ಎಗ್ ಫ್ಲವರ್ ಕಟ್ ಮಾಡ್ತೇವೆ. ಈಗಿಲ್ಲಿ ಬೇಸಿರ ನೋಡಿ ಅರ್ಶಿನ ಮತ್ತು ಉಪ್ಪು ಹಾಕೊಂಡ ಇದನ್ನ ಅಲ್ಲಿ ಹಾಕ್ರೆ ನೋಡಿ ಅಲ್ಲಿ ಹಾಕೋದು. ನಿಜ ಹೇಳ್ತೆ ಅಂಗಡಿ ಇಡ ಪಕ್ಕ ವ್ಯಾಪಾರ ಆಗ್ತಿದ. ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೆ ಸಾಮಾನು ಹೋಗ್ತೇವೆ. ಗೋಬಿ ಮಾಡ್ತೀರಂತೆ ಮನೆದೆಲ್ಲ. ಅದು ಸಾಮಾನು ಹೋಗ್ಬೇಕು ಮಾರ್ಕೆಟಿಗೆ. ಗೈಸ್ ಇನ್ನೂ ತನಕ ಯಾರು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಕ್ನೆ ಮಾಡಿ. ಈಗ ಹೋಗುವ ಸಾಮಾನು ತರೋಕೆ. ಫ್ಲವರ್ ತಗೊಂಡಾಯ್ತಾ ಗಾಡಿ ಒಳಗಿದ್ದ. ಈಗ ಇತ್ತರಕ್ಕೆ ಬಂದು ಸಾಮಾನಿಲ್ಲ. ಇಲ್ಲಿ ಅಂಗಡಿ ನೋಡಿ ಇದು ತಗೊಬರುವ. ಈಗ ಸಾಮಾನು ಏನೇನು ಬೇಕಂತ ಮೈದಾ ಹಿಟ್ಟು ತರಬೇಕಂತೆ. ನಮ್ಮ ಕಡೆ ಕಳ್ಸಿರು, ಯಾಕಂದರೆ ನಮ್ಮ ರಿಲೇಷನ್ ಅಂಗಡಿ ಅಲ್ಲ. ಮೈದಾ ನೋಡಿ ಈಗ ತಗೊಂಡು ಹೋಗುತ್ತೆ. ಈಗ ಮೈದಾ ಈಗ ನೋಡಿ ಮೊಸರು ತಗೊಂಡು ಮೊಸರು ಬೇಕಿತ್ತಂತೆ. ಕಡೆಗೆ ಈಗ ಯಾವ ಥರ ಜ್ಯೂಸ್ ತಗೊಳ್ಬೇಕಂತೆ. ಯಾವ ಜ್ಯೂಸ್ ತಗೊಂಡ್ಲಿ? ಯಾವುದಿದ ಇಲ್ಲ ನೋಡುವ ಯಾವುದೇ ಅಂತ ಎಸ್ ಮಾಡ್ತೀನಿ. ಈಗ ನಾ ಕುಡಿಲೆಲ್ಲ ಆಗಿದೆ ಅದೇ ತಗೊಂತೀವಿ. ಈಗ ಹಾಂ ಬಂದದ 3 ಸಾಮಾನಿಗೆ ಸಿಕ್ಕದ 4 ಸಾಮಾನು. ಹೌದು, ಈಗ 4 ಸಾಮಾನು ತಗೊಂಡೋದ್ರೆ ಆಯ್ತು. ಫೈನಲಿ ಸಾಮಾನು ತಂದು ಆಯ್ತಾ. ಈಗ ಆರಾಮ್ ಜ್ಯೂಸ್ ಕುಡಿತೇವೆ. ಜ್ಯೂಸ್ ಬೂಸ್ಟ್ ಇಲ್ಲ ಅದೊಂದು ಜ್ಯೂಸ್ ಬರ್ತಿದ, ಅದು ಕುಡಿತೇವೆ. ಮಸ್ತ್ ಇರ್ತಿದ್ದು ನೋಡಿ. ಇದೇ ಜ್ಯೂಸ್ ಆಯ್ತು, ಬಂದು ಆಯ್ತಿಲ್ಲ. ಗೈಸ್ ಬೆಳಗ್ಗೆ ನಮ್ಮನೆ ಹಳ್ಳಿ ನೋಡಿ. ಹಳ್ಳಿ ಬೆಳಗ್ಗೆ ಬಂದಿತ್ತು. ಬೆಳಗ್ಗೆ ತಿಂತೆ ಅಕ್ಕಿ ತಿಂತದ. ಹಳ್ಳಿಲೂ ಅಕ್ಕಿ ತಿಂತದ. ಅಕ್ಕಿ ನೋಡಿ ಹೇಗೆ ತಿಂತದಲ್ಲ ನೋಡಿ. ಹಳ್ಳಿಲ್ಲ ಹಿಂಗೆ ಮಾಡಿದೆ ಬ್ಲರ್ ಆತಿ. ಅದಕ್ಕೆ ನಾನು ಮಾಡ್ಕೋಗುದಿಲ್ಲ, ಬ್ಲರ್ ಆತಿ ಅಂತ. ಎಗ್ ಫ್ಲವರ್ ಕಟ್ ಮಾಡ್ತೇವೆ. ಇಷ್ಟು ಮಾಡಿರಿ. ಈಗ ಕಡೆಗೆ ಏನು ಮಾಡಿ ನೆಕ್ಸ್ಟ್ ಬೇಯಿಸ್ಬೇಕು. ಆಮೇಲೆ ಸಾಕಂದಿದೆಲ್ಲ ಮತ್ತೆ ಮಾಡ್ತೀವಿ. ಹಾಂ ಮಾಡು. ಕಡಿಮೆ ಆದರೆ ಕಷ್ಟ, ಹೆಚ್ಚಾಗಲಿ. ಕಡೆಗೆ ಆ ಸೌದೆಕಾಯಿ ಯಾಕೆ ತರಿಸಿ ಸಲಾಡ ಫ್ಲವರ್. ಈಗಿಲ್ಲಿ ಬೇಸಿರ ನೋಡಿ ಅರ್ಶಿನ ಮತ್ತು ಉಪ್ಪು ಹಾಕೊಂಡ. ಯಾಕಂದ್ರೆ ಇರ್ತಿದಲ್ಲ ಏನದ ಇರ್ತಿದ್ ಬಿಡ. ಇದು ಅದಕ್ಕೆ ಹಾಂ ಬ್ಯಾಕ್ಟೀರಿಯಾ ಹೋಗ್ಬೇಕಂದ್ರೆ ಅದೇ ಅಲ್ಲ ಮೊದಲೇ ಇರ್ತಿತ್ತು. ಈಗ ಇರುದಿಲ್ಲ ಈಗ ಇರ್ತಿದಲ್ಲ. ಹಂಗಲ್ಲ ಹೇಳ್ಬೇಡ, ತಿನ್ನಕ್ ಮನ್ಸು ಬರುದಿಲ್ಲ ಅದಕ್ಕೆ. ನೋಡಿ ಇದು ಎಲ್ಲೋ ಹಾ ಉಪ್ಪು ಹಾಕೊಂಡೆ. ಯಾಕೆ ಹಾಕಿರು? ಅದು ಹಾಕಿರು, ಅದು ಹಾಕೊಂಡೆ ಬೇಯಿಸಿರಿ. ಈಗ ಇದು ನೋಡಿ ಹಾಗಾಗಿದೆ ಮಸ್ತ್. ಎಲ್ಲೋ ಕಲರ್ ಆಗಿದೆ. ಅರ್ಶಿನ ಹಾಕಿರ ಅದಕ್ಕೆ ಎಲ್ಲೋ ಕಲರ್ ಎಂತ ಅಂತ ಗೊತ್ತಿಲ್ಲಾಗಿತ್ತು. ಈಗ ಟೊಮೆಟೊ ಕೊಚ್ಬೇಕಾ? ಮೈದಾ ಹಿಟ್ಟು ಹಾಕ್ತಾರೆ ಇದಕ್ಕೆ. ಮೈದಾ ಹಿಟ್ಟು ಹಾಕ್ಮೇಲೆ ಏನು ಹಾಕ್ತಿ? ಕಾರ್ನ್ಫ್ಲವರ. ಆಮೇಲೆ ಅಷ್ಟ ಖಾರ ಹಿಟ್ಟು ತಂದು ಇದಕ್ಕೆ ಹಾಕ್ಬೇಕಂತೆ. ಖಾರ ಹಿಟ್ಟು ಮತ್ತೊಂದು ಹಿಟ್ಟು ಕಾರ್ನ್ಫ್ಲವರ್ ಆತಿ ಅಲ್ಲ. ಕಡೆ ಗೋಬಿ ಮಾಡ್ಬಿಟ್ಟಾಕನೆ ಅಷ್ಟು ಕಡೆಗೆ ಕಳ್ಸಿದೀಗ. ಉಪ್ಪು ಇಲ್ಲಿ ಹಿಟ್ಟು ಮಾಡಿಟ್ಟು ದಪ್ಪ ಉಪ್ಪು, ಬರೀ ಉಪ್ಪು ಬೇಡ ಅಂತೆ ಅದಕ್ಕೆ ದಪ್ಪ ಉಪ್ಪು. ನೀರು ಇದೇ ನೀರು, ಕೋಲ್ಡ್ ನೀರು ಬಾವಿದು. ಇಲ್ಲಿ ಕೊಡು ಹೋಗ್ಕೊಂಡೆ. ನೀರು ರೆಡಿ. ಸ್ವಲ್ಪ ಸಾಕು. ಮತ್ತೆ ಬಿಡ್ಬೇಕು. ಚಲೋ ಲಾಸ್ಟ್ ಪಾಯಸ ಮಾಡ್ಕೊಂಡು ಕೊಡ್ತೀನ. ಹಾ ಮತ್ತೆ ಇಟ್ಟಾಕ ಆಯ್ತಾ. ಮತ್ತೊಂಚೂರ ನೀರ್ ಚೂರ್ ಅಂದ್ರೆ ಸ್ವಲ್ಪ ಹನಿ ಬಿಡ್ತೀವಿ ಹೋಗ್ಬೇಕು. ಹಾ ಹಂಗೆ. ಇದೇ ಆರಾಮ ಇದೆ ಇಟ್ಟ ಸಾಕ. ಮತ್ತೆ
ಸಾಕು ಹಾಂ ಫುಲ್ಲ ಸಾಕ ಕಡೆಗೆ ಅರ್ಧ ಸ್ಪೂನ್ ಅರ್ಧ ಸ್ಪೂನ ಅರ್ಧ ಸ್ಪೂನ್ ಸಾಕ ಈಗ ರೆಡಿ ಆಗ್ತದ ಗೋಬಿ ಕಡೆಗೆ ಎಣ್ಣೆ ಬಿಸಿ ಮಾಡಬೇಕು. ಹಾಂ ಅಷ್ಟೇ ಎಣ್ಣೆ ಬಿಸಿ ಮಾಡಿಕೊಟ್ರೆ ಆಗಿತ್ತಲ್ಲ ಟೇಸ್ಟಾ ಉಪ್ಪು ಚಪ್ಪೆ ಸರಿ ಇಲ್ಲ. ಟೇಸ್ಟ್ ಮಾಡಬೇಕಾ ಉಪ್ಪು ಚಪ್ಪೆ ಏನು ಚಪ್ಪೆ ನಿಂಗೇನು ಮಾಡ್ತಿದ್ದಲ್ಲ ಏನು ಮಾಡ್ತಾ ಇರ್ತಿಲ್ಲ ಏನು ಮಾಡ್ತಾ ಇರ್ತಿಲ್ಲ ನಿಜ ಎಂತ ಕಡಿಮೆ ಆಗಿತ್ತ ಉಪ್ಪು ಹಾಕಿದೆ ಖಾಲಿ ಅಲ್ಲ ಈಗ ರೆಡಿ ಎಷ್ಟು ನಿಮಿಷ ತಗೊಂತಿ ಮತ್ತೆ ರೆಡಿ ಆಗೋಕ್ಕೆ 20 ನಿಮಿಷ ರೆಡಿ ಆಗಲಿ ನಾವು ಹೋಗಕ್ಕೆ ಬರೋಷ್ಟೆಲ್ಲ ಇಷ್ಟು ಮಾಡಿರಿ ನೋಡಿ ಇಲ್ಲಿ ಡ್ರೈ ಮಾಡಿ ಇಟ್ಟಿರಿ ಗೋಬಿ ಎಣ್ಣೆ ಒಳಗೆ ಬಿಟ್ಟೆ ಈ ಕಡೆಗೆ ಮಸಾಲೆ ಹಾಕೋದಿಲ್ಲ ಮಸಾಲೆ ಹಾಕಿ ಬೇದ್ಮೇಲೆ ತೆಗಿಲ್ಲ. ಬೇಮೇನ ನೋಡಿ ಈಗ ಬೇಯ್ತದ ಬೇಯಲಿ ಈ ಕಡೆ ನೋಡಿ ಟೇಸ್ಟ್ ನೋಡು ಅಂತೆ ಕಂಡು ಹೇಗಾಗಿದೆ ಅಂತ ಮಸ್ತ್ ಇಲ್ಲ ಎಲ್ಲಿ ಮಾಡುತ್ತೀರಾಗಿ ಹೇಳಿ ಗಜಾನಂದ ಅಲ್ಲ ಇದ್ದ ದುರ್ಗಾ ಮಸ್ತ್ ಮಾಡ ಅನ್ಕೊಳ್ಳಿ ದುರ್ಗಾ ಒಂದು ಅಂಗಡಿ ಇದೆ ಅದಿಂತಾನೆ ಆಗಿದೆ ಟೇಸ್ಟ್ ಮಸ್ತ್ ಇದೆ ಮಸ್ತ್ ಮಾಡಿರ ಕಡೆಗೆ ಅದಕ್ಕೆ ಮಸಾಲ ಹಾಕೊಂಡು ಮತ್ತು ಟೇಸ್ಟ್ ಬರುತ್ತೆ ನೋಡುವ ಕಡೆಗೆ ಹೆಂಗಾಗ್ತಿದೆ ಅಂತ ಈಗ ಮಾಡ್ತೀರ ಮಸಾಲ ಇದು ಗೋಬಿ ಖಾಲಿ ಗೋಬಿ ಇದಲ್ಲ ಮತ್ತೆ ಬಿಡ್ತಿ ಈಗ ಅದು ಮಸಾಲ ರೆಡಿ ಆಗ್ತದ ಮಾಡು ಕಡೆಗೆ ತಿನ್ನುವ ಈಗ ಬಿಡ್ತೇವೆ ನೋಡಿ ಹಿಂಗೆ ಬಿಡೋದು ನೆಕ್ಸ್ಟ್ ಮಸ್ತ್ ಆತಿದು ಗೋಬಿ ಇದು ಸ್ವಲ್ಪ ಕತ್ತೋಗಿದ ಅದು ಟೇಸ್ಟ್ ಬತ್ತಿ ಅಂತೆ ಕತ್ತೋದು ನೋಡುವ ಹೆಂಗೆ ಟೇಸ್ಟ್ ಬತ್ತಿ ಅಂತ ಮಸ್ತಾಗಿದ್ದಾರೆ ಈಗ ಮತ್ತೆ ಬಿಡ್ತೇವ್ರ ಉಳ್ದದ ಇದ್ರೊಳಗಿದ್ದದ ನೋಡಿ ಇದೆ ಗೋಬಿ ಮನೆಯಲ್ಲಿ ಮಾಡೋದ ನೀವು ಮಾಡ್ಕೊತೀನಿ ಮಸ್ತ್ ಆತಿದ ಈಗ ಇದು ರೆಡಿ ಆಗ್ತದ ಇದು ಹೇಗೆ ಮಾಡಿರಂತ ಅವ್ರ ಕಡೆ ಹೋಗಕ್ಕೆ ಕೇಳುವ ಹೇಗೆ ಮಾಡಿದೆ ಇದು ಹೇಗೆ ಮಾಡ್ದೆ ಕೈಯಲ್ಲೇ ಹೆಂಗ್ ಮಾಡಿದೆ ಹೇಳ ಕಾಲಿಫ್ಲವರ್ ನ ಬೇಯಿಸ್ಬೇಕಾ ಅರ್ಶಿನ ಉಪ್ಪು ಹಾಕೊಂಡೆ ಆಮೇಲೆ ಅದಾದ್ಮೇಲೆ ಕಾರ್ನ್ಫ್ಲವರ್ ಆಮೇಲೆ ಮೈದಾ ಹಿಟ್ಟು ಆಮೇಲೆ ಖಾರ ಅರ್ಶಿನಿಟ್ಟು ಉಪ್ಪು ಹಾಕೊಂಡು ಕಲ್ಸ್ಕೊಂಡೆ ಎಣ್ಣೆಲಿ ಬಿಡ್ಬೇಕು ಮಂಚೂರಿ ಎಣ್ಣೆಲಿ ಬಿಟ್ಟಾದ್ಮೇಲೆ ಈ ಐಟಮ್ಸ್ ಎಲ್ಲ ಹಾಕೊಂಡೆ ಸೋಯಾ ಸಾಸು ಆಮೇಲೆ ಸೋಯಾ ಸಾಸು ಟೊಮೆಟೊ ಸಾಸು ಚಿಲ್ಲಿ ಸಾಸ್ ಎಲ್ಲ ಹಾಕೊಂಡೆ ಬೇಯಿಸ್ಕೊಂಡೆ ಹಾಕ್ಬಿಟ್ರೆ ಆಯ್ತು ಮುಗೀತು ಅಷ್ಟೇ 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 ಇದೇ ಮಾಡೋದ ಇವ್ರು ರೆಡಿ ಮಾಡೋದ ಇವ್ರು ಹೇಳೋದ ಇವ್ರೇ ರೆಡಿ ಮಾಡೋದ ಮಸ್ತಾಗಿದ್ದ ಕಡೆ ನೋಡುವ ಲಾಸ್ಟಿಗೆ ಹೆಂಗೆ ಹತ್ತಿದಂತ ಫಿನಿಶಿಂಗ್ ಈಗ ಇಲ್ಲಿ ಹಾಕ್ತೇವ್ರೆ ಎಲ್ಲ ಮಸಾಲ ಮಾಡ್ಬೇಕಲ್ಲ ಅದಕ್ಕೆ ಏನೇನು ಬೇಕು ಕುಟ್ಟು ಹಾಕ್ತೇವ್ರ ಏನೇನು ಹಾಕ್ತೇವೆ ಈಗ ಹಾಕಿದೆ ಇದು ಹಾಕ್ಮೇಲೆ ಎಷ್ಟೊತ್ತಾಗ್ಬೇಕು 10 ನಿಮಿಷ ಹಾಕೋ ರೆಡಿ ಆಗ್ತಿದ 10 ನಿಮಿಷದಲ್ಲಿ ಏನು ಮಾಡಲಿ ಸಾಸ್ ಹಾಕ್ತೇವೆ ಯಾವುದದು ಚಿಲ್ಲಿ ಹಾಕಿದೆ ಕಡೆಗೆ ಸೋಯಾ ಆಯ್ತು ಸೋಯಾ ಅಲ್ಲಿ ಇದಲ್ಲ ಸೋಯಾ ಮತ್ತೆ ಚಿಲ್ಲಿ ಆಯ್ತು ಹಾಂ ಎರಡು ಹಾಕಾಯ್ತಾ ಈಗ ನೀರು ತೆಗಿ ನೀರು ಖಾರ ಹುಡಿ ಹಾಕಲ್ಲ ಇದನ್ನು ಹಾಕ್ಯ ನೀರು ಹಾಕಿಲ್ಲ ನೀರು ಹಾಕ್ರೆ ಆಯ್ತಾ ನೀರಲ್ಲಿ ಈಗ ನೀರು ಹಾಕಾಯ್ತು ಇದಕ್ಕೆ ಕಡೆಗೆ ನೆಕ್ಸ್ಟ್ ಅದಕ್ಕೆ ಹಾಕ್ರೆ ಆಯ್ತು ಮಾಡ್ತೇನೆ ಗೋಬಿ ಮಸ್ತ್ ಗೋಬಿ ಹೇಗಾಗ್ಬೋದು ಗೋಬಿ ಹೇಗಾಗ್ಬೋದು ಗೋಬಿ ತಿನ್ನೋಂಗ ಆಗ್ತಿದಲ್ಲ ಆಯ್ತು ತಿನ್ನೋತ್ತೆ ಅದೇ ಎಷ್ಟು ಮಸ್ತ್ ಆಗಿದೆ ವಾಯ್ಸ್ ಆಯ್ತು ನಂಗೆ ಅದು ಅತಿ ಇಷ್ಟು ಇದ್ದಾಗಲ್ಲ ನೆಕ್ಸ್ಟ್ ಟೇಸ್ಟ್ ಮಾಡೋದು ಚಲೋ ಆಗಿದೆ ಮಸ್ತಾಗಿದೆ ಇದನ್ನ ಅಲ್ಲಿ ಹಾಕ್ರೆ ಆಯ್ತು ನೋಡಿ ಅಲ್ಲಿ ಹಾಕೋದು ಒಟ್ಟು ಹಾಕಿರಿ ಈಗ ಒಂದು ಬೌಲ್ ಒಳಗೆ ಅಷ್ಟು ಇಟ್ಟಿದ್ದೆ ತೊಟ್ಟು ನಾನೇ ಸುಮಾರು ತಿಂದೆ ಅದ್ರೊಳಗೆ ಕಲೆಗಿದೆ ಇದು ಟ್ರಶ್ ಮಾಡಿರ ಹೀಗೆ ಮಿಕ್ಸ್ ಮಾಡೋದು ಒಟ್ಟು ಮಸಾಲ ಎಲ್ಲ ಒಟ್ಟು ಹಿಡಿಬೇಕು ಅಷ್ಟು ಗೋಬಿಗೆ
ಗೋಬಿ ಹಿಡಿತಾ ಇದೆ ನೋಡಿ. ಈ ಗೋಬಿ ಈ ತರ ಅನ್ಸಲ್ಲ ನೋಡಿ, ಗೋಬಿನೇ ಹೇಗೆ ಗೋಬಿ ಆಗ್ತಿದೆ. 1 minute later. ಇನ್ನು ತನಕ ಯಾರು ಲೈಕ್ ಶೇರ್ ಏನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪಟಕ್ನೆ ಮಾಡಿ. ಹೀಗೆ ಗೋಬಿ ರೆಡಿ ಆಗ್ತಿದ, ಟೇಸ್ಟ್ ಮಾಡಿ ನೋಡುವ ಹೇಗಾಗ್ತಿದಂತ. ಬಿಸಿ ಬಿಸಿ ಬಿಸಿ. ನಿಜ ಹೇಳ್ತಿ, ಅಂಗಡಿ ಇಡ ಪಕ್ಕ ವ್ಯಾಪಾರ ಆಗ್ತಿದ, ಮಸ್ತಿದ, ಖಾರ ಟೇಸ್ಟ್ ಎಲ್ಲ ಮಸ್ತ್ ಮಾಡಿ. ಅಂಗಡಿ ಇಟ್ಟರೆ ಪಕ್ಕ ವ್ಯಾಪಾರ ಆಗ್ತಿದ್ ನೋಡು, ಮಸ್ತ್ ಮಾಡಿರ, ಹೆಂಗೋ ಮಾಡಿರ. ಮತ್ತೆ ಗೋಬಿ ಅಂತೂ ಈಗ ಪ್ಲೇಟ್ ಒಳಗೆ ಹಾಕ ತಗೊಂಡು ಹೋಗುವ. ಏನ್ ಗೋಬಿ ಮಾಡ್ತೀರಂದ್ರೆ ಕೇಳುವುದೇ ಬೇಡ, ಎಂತ ಮಸ್ತ್ ಮಾಡಿರ. ನೋಡ್ಕೊಳ್ಳಿ ಗೊತ್ತಾಗ್ತಿದ ಎಂತ ಚಲೋ ಗೋಬಿ ಮಾಡಿರಂದ್ರ. ನೋಡಿ ಗೋಬಿ ಮಸ್ತಿ, ಒಂದ್ ತಿಂದ ಟೇಸ್ಟ್ ಇದ, ಯಾಕಾಕ್ ತಿನ್ನುದು. ಅದಕ್ಕೆ ರಾಶಿ ಮಾಡಿ ಅಂತಿದ್ದೆ ಇದಕ್ಕೋಸ್ಕರ. ಇದ್ರ ಜೊತೆ ಏನಂದ್ರೆ ಪಲಾವ್ ಊಟ, ಈಗ ಊಟ ಜೊತೆ ಹಾಕ ತಿನ್ನುದ. ಈಗ ಸಲಾಡ ಮತ್ತೆ ಇದಾಕಿರ ಪಲಾವ್, ಹಂಗೆ ಗೋಬಿ ಹಾಕ್ತೀರ ನೋಡಿ. ಮನೆದೆಲ್ಲ ಹಿಂಗೆ ಮಾಡ್ಕೊತೀನಿ, ಮಸ್ತ್ ಆತಿದ. ಹೀಗೆ ತಿಂತಾರ ನೋಡುವ, ಮಸ್ತ್ ಆಗಿದಲ್ಲ. ಒಟ್ಟು ಜನ ಹೇಳ್ತಾರೆ ಮಸ್ತ್ ಆಗಿದೆ ಅಂತ. ನಮ್ಮದೊಂದಿಲ್ಲ ಮಸ್ತ್ ಆಗಿದೆ. ಇವತ್ತಿನ ವ್ಲಾಗ್ ಇದ್ದಾಗಿತ್ತ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಿಗೆ. ಬಾಯ್ ಗೈಸ್.